ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಹಾಗೇನೆ ಬೇರೆ ಬೇರೆ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ದೂದ್ಗಂಗಾ ನದಿ ಮೈದುಂಬಿ ಹರಿತಾ ಇದೆ. ಇದರಿಂದ ಭೋಜ್ ಕಾರ್ದಗ ಸಂಪರ್ಕಿಸುವಂತಹ ಸೇತುವೆ ಮುಳುಗಡೆ ಆಗಿದೆ. ಇನ್ನು ಅಪಾಯದ ಮಟ್ಟವನ್ನು ಮೀರಿ ಹರಿತಿದ್ರು ಕೂಡ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ನದಿಗೆ ಇಳಿದಂತೆ ಸೂಚನೆ ನೀಡಿದರೂ ಕೂಡ ಗುಂಪಾಗಿ ಯುವಕರು ಮೀನು ಹಿಡಿತಾ ಇದ್ದು ಪೊಲೀಸರು ಕಾವಲಿಗೆ ಅಲ್ಲಿ ಹಾಕಲು ಆಗ್ರಹಿಸಲಾಗಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಒತ್ತಿಕಣೆ ಬೀಚ್ನಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆತಿದ್ದಾರೆ. ಕಳೆದ 3 ದಿನಗಳಿಂದ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಜಿಲ್ಲೆಯ ಬಹುತೇಕ ಎಲ್ಲ ಪ್ರವಾಸಿ ತಾಣಗಳು ಕೂಡ ಜಿಲ್ಲಾಡಳಿತ ಬೀಚ್ಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಹಾಗೆಯೇ ಡ್ಯಾಮ್ಗಳಲ್ಲಿ ನೀರು ಹೆಚ್ಚಾಗಿ ಹರಿತಾ ಇರೋದ್ರಿಂದ ಅಲ್ಲಿ ಒಳಹರಿವಿರೋದ್ರಿಂದ ಈಗ ಹೊರಹರಿವನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಕದ್ರಾ ಡ್ಯಾಮ್ನಿಂದ 6,000 ಕ್ಯೂಸೆಕ್ ನೀರನ್ನು ಈಗ ಕದ್ರಾ ಜಲಾಶಯದಲ್ಲಿ ನಿರಂತರ ಮಳೆ ಆಗ್ತಿರುವಂತಹ ಕಾರಣ 14.834 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಳವಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಜಲಾಶಯದ 4 ಗೇಟ್ಗಳನ್ನು ಓಪನ್ ಮಾಡಿ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ಸದ್ಯ ಕದ್ರಾ ಜಲಾಶಯದಿಂದ ಸುಮಾರು 6,000 ಕ್ಯೂಸೆಕ್ನಷ್ಟು ನೀರನ್ನು ರಿಲೀಸ್ ಮಾಡಲಾಗಿದೆ. ಮಲ್ನಾಡಿನ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಶಿವಮೊಗ್ಗ ತಾಲೂಕಿನ ಗಾಜನೂರಿನ ತುಂಗಾ ಡ್ಯಾಮ್ ಭರ್ತಿಯಾಗಿದೆ. ಸದ್ಯ ಡ್ಯಾಮ್ನ 22 ಗೇಟ್ಗಳಲ್ಲಿ 10 ಗೇಟ್ ಓಪನ್ ಮಾಡಲಾಗಿದ್ದು 13,900 ಕ್ಯೂಸೆಕ್ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಡ್ಯಾಮ್ನಿಂದ ನದಿಗೆ ನೀರು ಸೇರ್ತಿರುವಂತಹ ಮನಮೋಹಕ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಮುಂದುವರೆದಿದೆ. ಹೀಗಾಗಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ, PU ಕಾಲೇಜುಗಳಿಗೆ ರಜೆ ಇರಲಿದ್ದು ಉಡುಪಿ ಡಿಸಿ ಕೆ ವಿದ್ಯಾಕುಮಾರಿ ಆದೇಶ ಹೊರಡಿಸಿದ್ದಾರೆ. ಆದರೆ UG, PG, ITI ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ರಜೆ ಇರೋದಿಲ್ಲ ಅಂತ ಉಲ್ಲೇಖಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಡಬಿಡದೆ ಅಬ್ಬರದ ಮಳೆ ಆಗ್ತಿರುವಂತಹ ಹಿನ್ನೆಲೆ ಜಿಲ್ಲೆಯ 5 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ. ಕಾರವಾರ, ಕುಮಟಾ, ಭಟ್ಕಳ, ಹೊನ್ನಾವರ, ಅಂಕೋಲ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ DC ಗಂಗೂಬಾಯಿ ಮಾನಕರ ಆದೇಶ ಹೊರಡಿಸಿದ್ದಾರೆ. ತಮ್ಮನ್ನು ಹುಚ್ಚ ಎಂದಿದ್ದಂತಹ DCM DKಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. DCM DK ಶಿವಕುಮಾರ್ಗೆ CM ಕುರ್ಚಿಯ ಹುಚ್ಚು ಹಿಡಿದಿದೆ. ಚನ್ನಪಟ್ಟಣಕ್ಕೆ ಹೋಗಿ ಹುಚ್ಚ ಯಾರೆಂದು ಪ್ರದರ್ಶನ ಮಾಡಿಕೊಳ್ತಿದ್ದಾರೆ. ನಾನು ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಡಾ ಅಕ್ರಮದ ಬಗ್ಗೆ GT ದೇವೇಗೌಡ ಬಳಿ ಹೋಗಿ ಕುಮಾರಸ್ವಾಮಿ ಕೇಳಲಿ ಎಂದು CM ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಶಾಸಕ GT ದೇವೇಗೌಡ ಕೂಡ ಮುಡಾ ಸದಸ್ಯರಿದ್ದಾರೆ. ಮೊದಲು ಕುಮಾರಸ್ವಾಮಿ ಅವರನ್ನ ಕೇಳಲಿ ಎಂದಿದ್ದಾರೆ. ಸಿದ್ದರಾಮಯ್ಯ ಇಮೇಜ್ ಹಾಳು ಮಾಡಲು ಪ್ಲಾನ್ ಮಾಡಲಾಗಿದೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದವರು ವಕೀಲರನ್ನ ಇಟ್ಟು CM ಮುಗಿಸಲಿಕ್ಕೆ ಪಿತೂರಿ ನಡೆದಿದೆ. ಈಗಿನವರನ್ನ ಕೆಳಗಿಳಿಸಿ ನಾವಾಗಬೇಕು ಅಂತ ಕಾಯ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಿಶ್ವನಾಥ್ ತರ ನಾನು ರೋಲ್ ಕಾಲ್ ಗಿರಾಕಿ ಅಲ್ಲ ಅಂತ ಸಚಿವ ಬೈರತಿ ಸುರೇಶ್ ಕೆಂಡಾಮಂಡಲರಾಗಿದ್ದಾರೆ. ಯಾರ್ರಿ ಅವನು ವಿಶ್ವನಾಥ್ ಎಂದು ಬೈರತಿ ಸುರೇಶ್ ಏಕವಚನದಲ್ಲಿ ಕಿಡಿಕಾರಿದ್ದಾರೆ. ವಿಶ್ವನಾಥ್ ಹಾಗೂ ಅವನ ಮಗ ನನ್ನ ಮನೆಗೆ ಸೈಟ್ ಕೇಳೋದಕ್ಕೆ ಬಂದಿದ್ರು ಅಂತ ತಿರುಗೇಟು ನೀಡಿದ್ದಾರೆ. ಕಾರ್ತಿಕ್ ಪುರೋಹಿತ್ ಕತೆ ಒಂದ್ ಕಡೆ ಆದ್ರೆ ಜೈಲಿನಲ್ಲಿ ಮತ್ತೊಬ್ಬ ಆರೋಪಿ ಕಾರ್ತಿಕ್ ತಗ್ಲಾಕೊಂಡಿದ್ದ ರೋಚಕವಾಗಿದೆ. ಕಾರ್ತಿಕ್ನ ಸಾಲವನ್ನ ಬಂಡವಾಳ ಮಾಡಿಕೊಂಡ ಆರೋಪಿ ದೀಪಕ್ ಕಾರ್ತಿಕ್ ನನ್ನ ಶರಣಾಗುವಂತೆ ಹೇಳಿದ್ದ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ನಿನಗೆ 10 ಲಕ್ಷ ಕೊಡ್ತೀನಿ, ನಿನ್ನ ತಾಯಿಗೆ 5 ಲಕ್ಷ ಕೊಡ್ತೀವಿ, ಬೇಲ್ ಕೂಡ ಕೊಡಿಸೋ ಜವಾಬ್ದಾರಿ ನಮ್ದು ಅಂತ ಹೇಳಿದ್ದ. ದೀಪಕ್ ಮಾತು ನಂಬಿ ಕಾರ್ತಿಕ್ ತಗ್ಲಾಕೊಂಡಿದ್ದ. ಆರೋಪಿ ದೀಪಕ್ ಪ್ರಭಾವಿ ಶಾಸಕರೊಬ್ಬರ ಸಂಬಂಧಿಯಾಗಿದ್ದು ಆತನನ್ನ ರಕ್ಷಿಸೋದಕ್ಕೆ ಶಾಸಕರು ಇನ್ನಿಲ್ಲದ ಪ್ರಯತ್ನ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಆದರೆ ಕೊಲೆ ಕೇಸ್ನಲ್ಲಿ 13ನೇ ಆರೋಪಿ ಆಗಿರುವಂತಹ ದೀಪಕ್ ಹೆಸರೇ ವಿಚಾರಣೆ ವೇಳೆ ಮೊದಲು ಹೊರಬಂದಿದ್ರಿಂದ ದೀಪಕ್ ಲಾಕ್ ಆಗಿದ್ದಾನೆ. ಜೈಲಿನಲ್ಲಿರುವಂತಹ 17 ಆರೋಪಿಗಳನ್ನ ನೋಡಲು ಅವರವರ ಪೋಷಕರು ಬರ್ತಿದ್ದಾರೆ. ದರ್ಶನ್ ನೋಡೋದಕ್ಕೂ ಕೂಡ ಮೊನ್ನೆ ಅವರ ತಾಯಿ ಬಂದಿದ್ರು. ಆದ್ರೆ ಇತ್ತ ನಮ್ಮ ಮಗನನ್ನ ನೋಡೋಕೆ ಎಲ್ಲಿಗೆ ಹೋಗೋಣ ಅಂತ ರೇಣುಕಾಸ್ವಾಮಿ ತಂದೆ ಕಣ್ಣೀರು ಹಾಕಿದ್ದಾರೆ. BSP ಅಧ್ಯಕ್ಷನ ಹತ್ಯೆಯ ವಿಷಯ ಗೊತ್ತಾಗ್ತಿದ್ದಂತೆ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಪ್ರಮುಖ ರಸ್ತೆಯನ್ನೇ ಬ್ಲಾಕ್ ಮಾಡಿದ ಕಾರ್ಯಕರ್ತರು ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು. ಏನೋ ಆರ್ಮ್ಸ್ಟ್ರಾಂಗ್ ಸಾವಿನ ಸುದ್ದಿ ಕೇಳಿ ಬೆಂಬಲಿಗರು ಕಣ್ಣೀರು ಹಾಕಿದರು. ಅನಂತ್ ಅಂಬಾನಿ ಮತ್ತು ವೀರೇನ್ ಮರ್ಚೆಂಟ್ ಅವರ ಪುತ್ರಿ ರಾಧಿಕಾ ಮರ್ಚೆಂಟ್ ಇದೇ ಜುಲೈ 12ರಂದು ವಿವಾಹವಾಗ್ತಿದ್ದಾರೆ. ಆದರೆ ಇವರ ವಿವಾಹ ಪೂರ್ವ ಆಚರಣೆಗಳು ಮಾರ್ಚ್ನಿಂದಲೇ ಆರಂಭ ಆಗಿದೆ. ನಿನ್ನೆ ತಡರಾತ್ರಿ ಮುಂಬೈನ ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ನಲ್ಲಿ ಭವ್ಯ ಸಂಗೀತ ಸಮಾರಂಭ ಕೂಡ ಆಯೋಜಿಸಲಾಗಿತ್ತು. ಖ್ಯಾತ ಕ್ರಿಕೆಟಿಗರು, ಬಾಲಿವುಡ್ ತಾರೆಯರು, ಉದ್ಯಮಿಗಳು ಕೂಡ ಭಾಗವಹಿಸಿದರು. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ವಿವಾಹ ಪೂರ್ವದ ಕಾರ್ಯಕ್ರಮ ನಡೆಸಿಕೊಡಲು ಪಾಪ್ ಗಾಯಕ ಜಸ್ಟಿನ್ ಬೀಬರ್ ಬರೋಬ್ಬರಿ $10 ಮಿಲಿಯನ್ ಅಂದರೆ 83 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಇದರೊಂದಿಗೆ ಟಾಪ್ ಅಂತಾರಾಷ್ಟ್ರೀಯ ಸಂಗೀತಗಾರರಾದ ಅಡಲೈಡ್, ಡ್ರೇಕ್ ಮತ್ತು ಲಾನಾ ಡೇಲ್ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.